ಇದಕ್ಕೆ ಇನ್ನೊಂದು ಹೇಳಬೇಕು ಅಂದರೆ ಹೆಸರೇ ಕಾಣಿಸ್ತಾ ಇಲ್ಲ, ಆದರೂ ಕೂಡ ಇಷ್ಟೊಂದು ಫೇಮಸ್ಸು, ಇಷ್ಟು ಜನ ಬರ್ತಾರೆ. ನಾವು ಹೆಸರು ಹಾಕ್ತೀವಿ, ದೊಡ್ಡದಾಗಿ ಲೈಟಿಂಗ್ ಹಾಕ್ತೀವಿ, ಅದಲ್ಲ, ನಾವು ಟೇಸ್ಟ್ ಕೊಟ್ಟರೆ ಎಲ್ಲಿದ್ದರೂ ಕೂಡ ಹುಡ್ಕೊಂಬರ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಕೂಡ ಅಷ್ಟೇ. ಹಲೋ, ನಮಸ್ತೆ ಇದ್ದರೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಎಲ್ಲಿದ್ದೀನಪ್ಪ ಅಂತಂದರೆ ಇಲ್ಲಿ ಸುಮ್ನಹಳ್ಳಿ ಬ್ರಿಡ್ಜ್ ಇದೆ. ಅಲ್ಲಿ ಈಗ ನೋಡ್ತಾ ಇಲ್ಲ, ಸುಮ್ನಹಳ್ಳಿ ಬ್ರಿಡ್ಜಿಂದ ಇದು ಮಾಗಡಿ ರೋಡು, ಇದು ನೆಕ್ಸ್ಟ್ ರಾಜಾಜಿನಗರ ಈ ಕಡೆ ಎಲ್ಲ ಹೋಗುತ್ತೆ, ಇದು ಮೆಜೆಸ್ಟಿಕ್ ಹೋಗೋ ರೂಟು. ಇಲ್ಲಿ ನೀವು ನೋಡಿದಾಗೆ ಇಲ್ಲಿ ನೋಡ್ಬೋದು ತುಂಬ ಜನ ಇದ್ದಾರೆ, ಆಗ್ಲೇ ಕೂಡ ತುಂಬ ಜನ ಇದ್ದರು. ಅಂದರೆ ಜನ ಊಟ ಸಿಕ್ಕರೆ ಹುಡ್ಕೊಂಬರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂದರೆ ಮೇಲ್ಗಡೆ ಬೋರ್ಡ್ ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ ರಿಪೀಟೆಡ್ ಕಸ್ಟಮರ್ ಕೂಡ ಇದ್ದಾರೆ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ವೆಜ್ ಊಟ ಅಂದರೆ ತುಂಬ ಜನ ಇಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಇದು ಮುದ್ದೆ ಮತ್ತು ಉಪ್ಸಾರು ಮಾಡ್ತಾರೆ, ಅದು ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಹೇಳಿದ್ರು. ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಕೂಡ. ಅದು ಇಲ್ಲಿ ನೋಡ್ಬಿಟ್ಟೆ ಬಂದಿದ್ದೆ ನಾನು. ಇಲ್ಲಿ ನೋಡಿ ಇವಾಗಲೂ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಮೇಲ್ಗಡೆ ಬೋರ್ಡು ಅದು ಎಲ್ಲಿದೆ ಅಂತ ಕಾಣಿಸ್ತಾನೂ ಕೂಡ ಇಲ್ಲ. ಓಕೆ, ಈಗ ನಾವು ಕರೆಕ್ಟಾಗಿ ಊಟನ ಕೊಟ್ಟರೆ ಅಥವಾ ಟೇಸ್ಟ್ ಕೊಟ್ಟರೆ ಜನ ಬಂದೇ ಬರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ಗಾಡಿಗಳನ್ನ ಹಾಕೋಬಿಟ್ಟು ಈಗ ಕ್ಯಾಬ್ ಅವ್ರಾಗಿರ್ಬೋದು, ಅದೇ ರೀತಿ ಟ್ರಕ್ ಅವ್ರಾಗಿರ್ಬೋದು, ಆಟೋದವ್ರಾಗಿರ್ಬೋದು, ಇಲ್ಲಿ ನೋಡಿ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಊಟನ ಮಾಡ್ತಾಯಿದ್ರೆ ಒಳ್ಳೆ ಮುದ್ದೆ ಊಟ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇಲ್ಲಿ ನಿಲ್ಲಿಸ್ದೆ. ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಮುದ್ದೆ ಊಟ ತಿಂದು ಟೇಸ್ಟ್ ಹೇಳ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ನಿಮ್ಗೆ ಇನ್ನೊಂದು ಸತಿ ಲೊಕೇಶನ್ ಹೇಳ್ತೀನಿ. ಇಲ್ಲೊಂದು ಬಂದ್ಬಿಟ್ಟು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಅದ್ರ ಜೊತೆಗೆ ಅಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಅದ್ರ ಪಕ್ಕನೇ ಇಲ್ಲಿ ಲಾವಣ್ಯ ಕ್ಯಾಂಡಿಮೆಂಟ್ಸ್ ಅಂತಿದೆ, ಅದ್ರ ಪಕ್ಕದಲ್ಲೇ ಇರುವಂಥದ್ದು. ಇದು ಎಲ್ಲ ಲೇಡೀಸೇ ಮಾಡ್ತಾ ಇರುವಂಥದ್ದು. ಇವಾಗ ಹೋಗ್ಬಿಟ್ಟು ನಾವು ತಿಂದು ಟೇಸ್ಟ್ ಹೇಳೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ. ನಮಸ್ತೆ. ನಮಸ್ತೆ. ಏನು ಹೆಸರು ಇದು? ಹೋಟೆಲ್ ಹೆಸರೇ ಕಾಣಿಸ್ತಾ ಇಲ್ಲ. ವೀರಭದ್ರೇಶ್ವರ. ವೀರಭದ್ರೇಶ್ವರ. ಎಷ್ಟು ವರ್ಷ ಆಯ್ತು ಸರ್? 12 ವರ್ಷ ಆಯಿತು. 12 ವರ್ಷ ಆಯ್ತು. ಇಲ್ಲಿ ಅಲ್ಲಿದ್ದ ಒಂದು 2 ವರ್ಷ, ಆಮೇಲೆ ಇಲ್ಲಿ 10 ವರ್ಷ ಆಯಿತು. ಏನೇನು ಸಿಗುತ್ತೆ ಇಲ್ಲಿ? ಮುದ್ದೆ, ಚಪಾತಿ, ಅನ್ನ ಸಾಂಬಾರು, ದೋಸೆ, ಇಡ್ಲಿ, ದೋಸೆ, ಚಿತ್ರಾನ್ನ, ಮೊಸರನ್ನ ಎಲ್ಲ ಸಿಗುತ್ತೆ. ಏನೇನಿದೆ ತೋರಿಸ್ಬಿಡಿ ನಮಗೆ. ಇದು ಮುದ್ದೆ, ಇದು ರೈಸು, ಓಕೆ. ಇದು ರೈಸು, ಅದು ಸಾಂಬಾರು. ಇವಾಗ ಮೊಸರನ್ನ ಖಾಲಿ ಆಗೈತಿ. ಓಕೆ ಓಕೆ. ಈಗ ಇದು ಸಬ್ಸಾರ ಇದು? ಹಾಂ, ಏನೋ ಚೇಂಜ್ ಇರುತ್ತಾ? ಬೇರೆ ಬೇರೆ? ಹಾಂ, ಬೇರೆ ಬೇರೆ ಇರುತ್ತೆ. ಓಕೆ. ಇನ್ನು ತೋರಿಸಿದ್ದು ಇದು ಉಪ್ಸಾರು, ಇದು ರಸಮ್ಮು. ಇಲ್ಲಿ ಯಾವುದು ಜಾಸ್ತಿ ಹೋಗೋದು? ಜಾಸ್ತಿ ಯಾವುದು ಹೋಗುತ್ತೆ? ಸರ್ ಮುದ್ದೆನೂ ಹೋಗುತ್ತೆ, ರೈಸ್ ಹೋಗುತ್ತೆ, ಚಪಾತಿ ಹೋಗುತ್ತೆ. ಹಾಗೆ. ಎಷ್ಟು ದಿವಸ ಆಯ್ತು ನಿಮ್ಮ ಟೈಮ್? 12 ವರ್ಷ ಆಯ್ತಾ? ಹಾಂ, 12 ವರ್ಷ ಆಯಿತು. ಈಗ ಮುದ್ದೆ ಮಾಡ್ತಾರಲ್ಲ, ಯಾವುದು ಜಾಸ್ತಿ ಮೂವ್ಮೆಂಟ್ ಇದೆ? ಮುದ್ದೆ ಅಂದರೆ ಎಷ್ಟು ಹೋಗುತ್ತೆ ಅಂತ ಏನಾದ್ರು ಹೇಳಿ. ಅದು ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಒಂದು ಪಾತ್ರೆ ಮಡಿಕೊಂಡು ನೀವು ಮಾಡ್ತೀವಿ ನಾವು. ಆದಂಗೆ ಮಾಡ್ತಾ ಇರ್ತೀವಿ. ಹಾಂ, ಮಾಡ್ತೀವಿ. ಇವು ಒಂದೇ ಸಲ ಇವಾಗ ಮಾಡೋದು. ಇವಾಗ ರೈಸ್ ಇರ್ತದೆ, ಸಾಂಬಾರು ಇರ್ತದೆ, ರೈಸ್ ಮಾಡ್ಕೊತೀವಿ. ರೈಸ್ ಜಾಸ್ತಿ ಮಾಡ್ತೀವಿ. ಅದು ಈ ರೆಸ್ಟ್ ಐಟಮ್ ಇರೋದು. ಈಗ ಇಲ್ಲಿ ನಾನು ನೋಡಿದಂಗೆ ಯಾರೋ ಜೆಂಟ್ಸ್ ಗಂಡು ಯಾರೋ ಕಾಣಿಲ್ಲ, ಯಾಕೆ ನೀವೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ? ಅವರು ಇರ್ತಾರೆ, ಬೆಳಗ್ಗೆ ಹೊತ್ತು ಇರ್ತಾರೆ, ಮಧ್ಯಾಹ್ನ ಇರಲ್ಲ. ಈ ಟೈಮಲ್ಲೆಲ್ಲ ನಾವೇ ಇರೋದು. ಹಾಂ, ನಾವೇ ಇರೋದು ಇವಾಗ. ಈಗೆಲ್ಲ ಇರೋದೆಲ್ಲ ಫ್ಯಾಮಿಲಿಯವರು ಹೋಗ್ತಾರಲ್ಲ? ಇಲ್ಲ, ಫ್ಯಾಮಿಲಿ ಇವ್ರು ನಾವು ಮಾತ್ರ ಫ್ಯಾಮಿಲಿ ಇದ್ದವರೆಲ್ಲ ಕೆಲಸದವ್ರು. ಕೆಲಸ ಇಲ್ಲ. ಓಕೆ. ಎಲ್ಲಿ ಬರುತ್ತೆ ಕಣೋ? ಎಲ್ಲಿ ಬರುತ್ತೆ ಅಡ್ರೆಸ್? ಇದು ಕಾಮಾಕ್ಷಿಪಳ್ಳಿ ಇಂಡಸ್ಟ್ರಿ ಇದೆ. ಹಾಂ. ಓಕೆ ಓಕೆ. ಪ್ರೈಸಸ್ ಎಲ್ಲ ಏನು ಹೇಳ್ತಾರೆ ತಿಂದವರೆಲ್ಲ? ಸರ್ ಪ್ರೈಸ್ ಚೆನ್ನಾಗಿಲ್ಲ ಬರ್ತಾರೆ ಸರ್. ರಿಪೀಟೆಡ್ ಕಸ್ಟಮರ್ ಜಾಸ್ತಿ ನಮ್ಮ ಇದ್ದಾರಾ? ಅವರೇ. ರಿಪೀಟೆಡ್ ಇದ್ದಾರೆ. ಆಯ್ತು. ಅವಾಗ ಬರ್ತಾ ಇರ್ತಾರಾ? ಹಾಂ, ಬರ್ತಾರೆ. ಓಕೆ. ನೋಡ್ಬೋದು. ನೀವು ಅಸಲು ಊಟ ಮಾಡಿ ಹೇಳಿ ಆಮೇಲೆ. ಓಕೆ, ಇವಾಗ ನಾವು ಕೂಡ ಒಂದು ಮುದ್ದೆ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಉಪ್ಸಾರು, ಅದಕ್ಕೆ ಒಂದು ಚಟ್ನಿ ಹಾಕ್ಬಿಟ್ಟು ಕೊಡ್ತಾರೆ. ನೋಡ್ಬೋದು ಮುದ್ದೆ ಉಪ್ಸಾರು. ಓಕೆ, ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಪಾಪಡ ಕೂಡ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನಾವಿವಾಗ ಮುದ್ದೆ ಉಪ್ಸಾರನ್ನ ತೊಗೊಂಡಿದ್ದೀವಿ. ಇಲ್ಲಿ ತುಂಬಾ ಫೇಮಸ್ಸು ಮುದ್ದೆ ಅಂತೆ. ನೋಡ್ಬೋದು ಮುದ್ದೆ ಹೇಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ಎಷ್ಟು ದೊಡ್ಡದಿದೆ ಅಂತ ನೋಡಿ ಮುದ್ದೆ. ಓಕೆ, ಅದ್ರ ಜೊತೆಗೆ ಉಪ್ಸಾರು, ಅದ್ರ ಜೊತೆಗೆ ಖಾರ ಎಲ್ಲ ಹಾಕ್ಬಿಟ್ಟು ಮಾಡಿಕೊಡ್ತಾರೆ. ಇದನ್ನು ಕಲಿಸ್ಬಿಟ್ಟು ಹಾಂ. ಇದಕ್ಕೆ ಇನ್ನೊಂದು ಹೇಳಬೇಕು ಅಂದರೆ ಹೆಸರೇ ಕಾಣಿಸ್ತಾ ಇಲ್ಲ, ಆದರೂ ಕೂಡ ಇಷ್ಟೊಂದು ಫೇಮಸ್ಸು, ಇಷ್ಟು ಜನ ಬರ್ತಾರೆ. ನಾವು ಹೆಸರು ಹಾಕ್ತೀವಿ, ದೊಡ್ಡದಾಗಿ ಲೈಟಿಂಗ್ ಹಾಕ್ತೀವಿ, ಅದಲ್ಲ, ನಾವು ಟೇಸ್ಟ್ ಕೊಟ್ಟರೆ ಎಲ್ಲಿದ್ದರೂ ಕೂಡ ಹುಡ್ಕೊಂಬರ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಕೂಡ ಅಷ್ಟೇ. ನಾವು ನಾರ್ತ್ ಕರ್ನಾಟಕದವರು, ಮುದ್ದೆ ತಿನ್ನೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಮಾಡಬೇಡಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದವರೆಲ್ಲ ಮುದ್ದೆ ಉಪ್ಸಾರು ತಿಂತಾನೆ ಇದ್ದಾರೆ. ಇಲ್ಲಿ ಕೆಲವೊಂದು ಕಡೆ ಉಪ್ಸಾರು ಕೊಡಲ್ಲ,
ವೆಜ್ ಇರೋ ಕಡೆ ಕೆಲವೊಂದು ಕಡೆ ಕೊಡ್ತಾರೆ, ಕೆಲವೊಂದು ಕಡೆ ಸಾಗು ಹಾಕ್ತಾರೆ, ಇನ್ನೊಂದು ಸಾಂಬಾರು ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಇದಕ್ಕೆ ಉಪ್ಸಾರು, ಮುದ್ದೆಗೆ ಮೇನ್ ಉಪ್ಸಾರೇ, ಅದ್ರ ಟೇಸ್ಟೇ ಬೇರೆ. ನಾನು ಇತ್ತೀಚೆಗೆ ಉಪ್ಸಾರು ಜೊತೆ ತಿನ್ನೋಕೆ ಕಲ್ತಿರೋದು. ತುಂಬ ಚೆನ್ನಾಗಿದೆ. ಒಂದು 4-5 ಜನ ಲೇಡೀಸ್ ಅಂದರೆ ಹೆಣ್ಮಕ್ಳೇ ಇರೋದು, ಮಹಿಳೆಯರೇ ಇಲ್ಲಿರೋದು. ಬಟ್ ಬೆಳಗ್ಗೆ ಹೊತ್ತು ಜೆಂಟ್ಸ್ ಇರ್ತಾರಂತೆ. ಬಟ್ 12 ವರ್ಷ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, 12 ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಕ್ಯಾಬ್ ಓಡಿಸೋರಾಗಿರ್ಬೋದು, ಅದೇ ರೀತಿ ಆಟೋ ಓಡಿಸೋರಾಗಿರ್ಬೋದು, ಇಲ್ಲಾಂದರೆ ಡೆಲಿವರಿ ಬಾಯ್ಸ್ಗಳಾಗಿರ್ಬೋದು, ಇಲ್ಲೇ ಕಾಮಾಕ್ಷಿಪಾಳ್ಯ ಮೇನ್ ರೋಡಲ್ಲೇ ಇರೋದು. ನೋಡಿ ಎಷ್ಟು ಜನ ಅಂದರೆ ಎಷ್ಟು ಜನ ಬರ್ತಾವ್ರಂದರೆ ಅನ್ನ ಸಾಂಬಾರು ತಿಂತಾರೆ, ಮುದ್ದೆ ಊಟ ತಿಂತವ್ರೆ. ಒಂದು ಮುದ್ದೆ ತಿಂದು ರೈಸ್ ಏನಾದ್ರು ತಿಂದುಬಿಟ್ರೆ ಸಖತ್ತಾಗಿರುತ್ತೆ ಪತ್ರ. ಒಂದು ಮುದ್ದೆ ಸಾಕಾಗುತ್ತೆ ನಮಗೆ. ಕೆಲವರೆಲ್ಲ 2 ಮುದ್ದೆ ತಿಂತಾರೆ, ಅವ್ರಿಗದು. ಬಟ್ ಇಷ್ಟು ದೊಡ್ಡ ಮುದ್ದೆ ಇದೆ, ಚಿಕ್ಕ ಮುದ್ದೆನೂ ಅಲ್ಲ ಇದು, ದೊಡ್ಡ ಮುದ್ದೆ. ಬಟ್ ನೋಡಿ ಎಲ್ಲಿ ಗಂಟು, ನನಗಂತೂ ಗಂಟಂತೂ ಕಾಣಿಸ್ತಾ ಇಲ್ಲ. ನೋಡಿ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ನೋಡಿ ಎಲ್ಲರೂ ಒಂದು ಗಂಟು ಕಾಣಬೇಕಲ್ಲ, ಅದೇ ರೀತಿ ಹಿಟ್ಟಿಟ್ಟು ಏನಾರು ಕಾಣಿಸ್ತಾ ಇದೆಯಾ? ಎಂಥದ್ದು ಇಲ್ಲ, ತುಂಬ ಚೆನ್ನಾಗಿದೆ. ಈಗ ಇನ್ನೊಂದು ಹೇಳಬೇಕು ಅಂದರೆ 10 ವರ್ಷಕ್ಕಿಂತ ಏನಾದ್ರು ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಾವು ಇದ್ದರೆ, ಹೋಟೆಲ್ ಅಥವಾ ಬೇರೆ ಯಾವುದಾದ್ರು ಕೆಲಸ ಮಾಡೋದ್ರಲ್ಲಿ 10 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅದು ಎಷ್ಟೋ ವರ್ಷಗಳವರೆಗೂ ತೊಗೊಂಡೋಗುತ್ತಂತೆ. ಅದಕ್ಕೆ ಇದು ಒಂದು ಸಾಕ್ಷಿನೇ ಅಂತಲೇ ಹೇಳ್ಬೋದು. ಈ ರೂಟಲ್ಲಿ ಬಂದಾಗ ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಅಕ್ಕಪಕ್ಕ ಹೋಗಿರ್ತೀವಿ, ಎಷ್ಟೋ ದುಡ್ಡು ಕೊಟ್ಟು 100, 200, 300 ಎಲ್ಲ ಕೊಟ್ಬಿಟ್ಟು ತಿಂತಿರ್ತೀವಿ. ಈ ರೀತಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ಗುಳುಂ ಸ್ವಾಹ. ಇಲ್ಲಿ ನಿಮಗೆ ಮುದ್ದೆ ಸಿಗುತ್ತೆ, ಇದು ಉಪ್ಸಾರು, ಅದ್ರ ಜೊತೆಗೆ ಅನ್ನ ಸಾಂಬಾರು ಇರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಕರ್ಡ್ ರೈಸ್ ಇರುತ್ತೆ, ಚಪಾತಿ ಬೇಕಾದ್ರೆ ಚಪಾತಿ ಸಿಗುತ್ತೆ, ಇಲ್ಲಿ ಎಲ್ಲ ಸಿಗುತ್ತೆ. ನಮಗೆ ಮುದ್ದೆ ಫೇಮಸ್ ಅಂತ ಹೇಳಿದ್ದಕ್ಕೆ ನಾವು ಮುದ್ದೆ ತಗೊಂಡಿರೋದು. ನೋಡೋಣ ಹೇಗಿದೆ ಅಂತ. ಬಟ್ ಚೆನ್ನಾಗಿದೆ, ಸೂಪರಾಗೈತೆ. ಬೇಗ ತಿಂದು ಖಾಲಿ ಮಾಡಿಬಿಡೋಣ ಹಾಗೆ. ಅದ್ರ ಜೊತೆಗೆ ಅನ್ನ ಸಾಂಬಾರಿಗೆ ಇದನ್ನು ಮಾಡಿದ್ದಾರೆ, ಸೊಪ್ಪು ಕೆಲವೊಬ್ಬರಿಗೆ ಸೊಪ್ಪು ಸಾರು ಅಂದರೆ ತುಂಬ ಇಷ್ಟ ಆಗುತ್ತೆ, ನಮಗೂ ಇಷ್ಟ. ಬಟ್ ತರಕಾರಿ ಸಾರು, ಸೊಪ್ಪು ಸಾರು ಅಂದರೆ ಇಷ್ಟ. ಇವಾಗ ರೈಸ್ ಹಾಕೊಂಡ್ಬಂದಿದ್ದೀನಿ ಅಂದರೆ ಇಲ್ಲಿ ನೋಡ್ಬೋದು ನೀವು, ಕ್ವಾಂಟಿಟಿ ನೋಡಿ ಫಸ್ಟು. ಇದು ಹಾಫ್ ರೈಸ್ ಅಂತೆ, ನಾನು ಹಾಫ್ ರೈಸ್ ಅಂತ ಹೇಳಿದಾಗ ಹಾಕಿರೋದು. ಅಂದರೆ ಕೆಲವೊಬ್ಬರು ಧಾರಾಳ ಮನಸ್ಸು, ಈಗ ಊಟ ಮಾಡಲಿ ದುಡ್ಡು ಆಮೇಲೆ. ಈಗ ಕೆಲವೊಂದು ಕಡೆ ಏನು ಮಾಡ್ತಾರೆ, ಹಾಫ್ ರೈಸ್ ಅಂದರೆ ಸ್ವಲ್ಪ ಹಾಕೋದು, ಫುಲ್ ರೈಸ್ ಅಂದರೆ ಇಷ್ಟೇ ಹಾಕೋದು, ಲಿಮಿಟೆಡ್ ಮಾಡಿಬಿಟ್ಟಿರ್ತಾರೆ. ಒಂದು ಬೌಲ್ ಮಾಡಿರ್ತಾರೆ, ಅದು ಕರೆಕ್ಟಾಗಿ ಹಾಕ್ತಾರೆ. ಆದರೆ ಹಾಫ್ ರೈಸಾ ನೋಡಿ, ತಟ್ಟೆ ತುಂಬ ಇದೆ, ಹಾಫ್ ರೈಸ್ ಅಂತಿದ್ದು. ಅಬ್ಬಾ, ಒಂದು ಒಳ್ಳೆ ಊಟ ಮಾಡೋಣ. ಸೊಪ್ಪು ಸಾರು, ಇಲ್ಲಿ ಇಷ್ಟು ಜನ ಯಾಕೆ ಬರ್ತಾರೆ ಅಂತ ಗೊತ್ತಾಗುತ್ತೆ, ರಿಪೀಟೆಡ್ ಕಸ್ಟಮರ್ ಯಾಕೆ ಬರ್ತಾರೆ ಅಂತ ಗೊತ್ತಾಗುತ್ತೆ. ಸೊಪ್ಪು ಸಾರು, ಅದೇ ರೀತಿ ತರಕಾರಿ ಸಾರು, ಬಾಯಲ್ಲಿ ಇಟ್ಟ ತಕ್ಷಣ ಕರಗ್ತಾಯ್ತು ಹಂಗೆ. ತುಂಬ ಚೆನ್ನಾಗಿದೆ, ಸೊಪ್ಪು ಸಾರು ಇಷ್ಟ ಆಯಿತು. ಸೊಪ್ಪು ಸಾರು ತುಂಬ ಕಡೆ ತಿಂದಿದ್ದೀನಿ, ಬಟ್ ಟೇಸ್ಟ್ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ಆಹಾ, ಈ ಬಿಸಿಲಿಗೆ ಈ ಸುಡು ಸುಡು ಅನ್ನನೂ ಅಪ್ಪಬ್ಬಬ್ಬ. ತುಂಬ ಚೆನ್ನಾಗೈತೆ. ಈ ರೂಟಲ್ಲಿ ಏನಾದ್ರು ಬಂದಾಗ ಫಸ್ಟ್ ಟ್ರೈ ಮಾಡಿ, ಚೆನ್ನಾಗಿದೆ. ಪಾಪಡ್ ಜೊತೆಗೆ
ಕರ್ಡ್ ರೈಸ್ ಇದ್ದರೆ ಕರ್ಡ್ ರೈಸು ಕೂಡ ಟ್ರೈ ಮಾಡ್ತಾಯಿದ್ದೆ. ನೋಡಿ ಇನ್ನೂ ಟೈಮ್ 2:30. ಆಲ್ರೆಡಿ ಕರ್ಡ್ ರೈಸ್ ಖಾಲಿ ಆಗಿದೆ ಅಂತೆ. ಚಪಾತಿ ಕರ್ಡ್ ರೈಸು ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತಂತೆ. ಆಟೋಗಳು ಹಾಕೋಕ್ಕೆ ಜಾಗನೂ ಇದೆ. ಇಲ್ಲಿ ಮುಂದೆ ಒಂದು ಆಟೋಗಳು ಹಾಕ್ಬಿಟ್ಟು ಎಲ್ಲ ಊಟ ಮಾಡ್ತಾರೆ. ಬನ್ನಿ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮಿಸ್ ಮಾಡಬೇಡಿ. ನಮಸ್ತೆ, ಹೇಳಿ. ಏನೇನು ತೊಗೊಂಡ್ರಿ ಸರ್ ಇವತ್ತು? ಮುದ್ದೆ, ರೈಸು, ಹಾಂ ಪಲ್ಯ, ಮಜ್ಜಿಗೆ, ಹಾಂ. ಅನ್ನ ಸಾಂಬಾರು ಬರ್ತಾ ಚೆನ್ನಾಗಿದೆ. ಇರ್ತೀರಾ ಸರ್? ಹೆಂಗೆ ಡೈಲಿ ಬರ್ತೀವಿ. ಡೈಲಿ ಬರ್ತೀರಾ? ಓಕೆ. ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಹೇಗಿತ್ತು ಟೇಸ್ಟ್ ಎಲ್ಲ? ಚೆನ್ನಾಗಿತ್ತು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅಂದರೆ ನಿಮಗೆ ಏನು ಈ ರೂಟಲ್ಲಿ ಹೋಗೋಕೆ ಗೊತ್ತಾಯ್ತಾ ಮುಂಚೆ ಬಂದಾಗ? ಹೇಗಿದೆ ಸರ್? ಇಲ್ಲ ಕಂಪ್ನಿ ಇರೋದು. ಹಾಂ ಹೋಗ್ಬೇಕಾದ್ರೆ ಜನ ಎಲ್ಲ ಇರ್ತದೆ. ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಎಲ್ಲ ಬೇರೆ ಕಡೆ ಎಲ್ಲ ಹೋಗಲ್ಲ, ಇಲ್ಲೇ ಬರ್ತೀವಿ. ಹಾಂ. ಚೆನ್ನಾಗಿತ್ತು. ಊಟ ಟೇಸ್ಟ್ ಎಲ್ಲ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಈ ಮುದ್ದೆ ಉಪ್ಸಾರು ಎಲ್ಲ ಮುದ್ದೆ, ಉಪ್ಸಾರು ಅದೇ ಫೇಮಸ್. ಅದೇ ಫೇಮಸ್. ನೋಡಿ ಅಲ್ಲಿಗೆ ಹೆಸರೇ ಇಲ್ವಲ್ಲ ಸರ್? ಹೆಸರೇ ಇಲ್ಲ ಇದಕ್ಕೆ. ಐತೆ ಮೇಲೆ ಓಕೆ ಮೇಲೆ. ಓಕೆ. ಹಾಂ ಚೆನ್ನಾಗಿರುತ್ತಲ್ಲ ಸ್ವಲ್ಪ ಚೆನ್ನಾಗಿ. ಪೆಪ್ಪರ್ ಮಾಡ್ಬೋದು ಬೇರೆ. ಹಾಂ.